ಯತ್ನಾಗಳು ಯಾಕಂದ್ರೆ ಸರ್ಕಾರ ವತಿಯಿಂದ ಸಂಜೆ ಕಾರ್ಯಕ್ರಮ ಉದ್ಘಾಟನೆ ಐತಿ. ಇವತ್ತು ಮಲ್ಲಮ್ಮನ ವಿಜಯೋತ್ಸವ ಐತಿ. ಗೌಡ್ರು ಬಂದು ಗುಡಿಗಿದ್ರೆ ವಿಧಾನಸಭೆ ನಡಗುತ್ತೆ ಅನ್ನುವಂತ ಒಂದು ಮಾತು ಐತಿ. ಹಾಗಾಗಿ ಸುಮಾರು ವರ್ಷಗಳಿಂದ ನಮ್ಮ ಶಾಸಕರಾಗಿದ್ದಂತಹ ವಿಶ್ವನಾಥ್ ಪಾಟೀಲ್ ಕಾಲದಿಂದನೂ ಒಂದು ನಿಮ್ಮೆಲ್ಲರ ಅಕ್ಕೊತ್ತಾಯ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲಿ, ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಮಾದರಿಯಲ್ಲಿ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೇಕು ಅಂತೇಳಿ. ಆದ್ರೆ ಅದು ಸರ್ಕಾರ ಕಿವಿ ಮೂಡ್ತಾ ಇಲ್ಲ. ಅದು ಗೌಡ್ರು ಕರೆಸಿ ಗುಡುಗಿದ್ರೆ ಖಂಡಿತ ಈ ಬರೋ ಅಧಿವೇಶನದಲ್ಲಿ ಪ್ರಾಧಿಕಾರ ಆಗೇ ಆಗುತ್ತೆ ಅನ್ನುವಂತ ಅಪೇಕ್ಷೆ ಎಲ್ಲರಿತ್ತು. ಅದಕ್ಕೆ ಅಪ್ಪರ ನೀವೆಲ್ಲ ಗೌಡ್ರು ಬರಕ್ಕೆ ಬಂದ್ ಒಂದು ಮಾಲಾರ್ಪಣೆ ಬರೀ ಒಂದು ಭಾಷಣ ಮಾಡಿದ್ರೆ ಸಾಕು, ಮುಖ್ಯಮಂತ್ರಿಗಳಿಗೆ ಈ ವಿಚಾರ ಗೊತ್ತಾಗುತ್ತೆ, ಬಹುತೇಕ ರಾಜ್ಯದ ಗಮನ ಸೆಳೆಯುತ್ತೆ ಎನ್ನುವಂತ ಮಾತು. ಇವತ್ತು ಗೌಡ್ರು ಬಂದಿದ್ದಾರೆ. ಅವ್ರ ಎಷ್ಟು ಅಭಿಮಾನಪ್ಪ ಅಂತಂದ್ರೆ ಇವತ್ತು ನಾಳೆ ಇನ್ನೊಂದು 15 ದಿವಸಕ್ಕೆ ಅವ್ರ ಮಗನ ಮದುವೆ. ಇಡೀ ವಿಜಯಪುರ ಜನ ಅಪ್ಪರ ಗೌಡ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ, ಬರೀ ಅವ್ರ ಹಿಂದೂ ಸಮಾವೇಶ, ಹಿಂದೂ ಸಂಘಟನೆ, ಶಿವಾಜಿ ಜಯಂತಿ ಹೋಗ್ತಾರೆ, ಒಂದ್ 15 ದಿನ ಆಗ್ತಾರೆ. ಆದ್ರೆ ಗೌಡ್ರಿಗೆ ಈಗ ಬೆಳವಡಿ ಜನರು ಪ್ರೀತಿ ನಿಮ್ ಕರೀತದ ಅನ್ಕೊಂಡು ಒಂದೇ ಮಾತಿಗೆ ಎಲ್ಲಾ ಬಿಟ್ಟು ನಿಮ್ ಊರಿಗೆ ಬಂದರೆ ಅಂದ್ರೆ ಇದು ನಿಮ್ಮೆಲ್ಲರ ಅಪೇಕ್ಷೆ ಏನಿತ್ತು. 1 ವರ್ಷ ಸಿಎಂ ಬರಲ್ಲ ಚಿಂತೆ ಯಾಕೆ ಮಾಡ್ತೀರಿ? ಗೌಡ್ರು ಬಂದಾರಪ್ಪ ಅಂದ್ರೆ ಮುಂದಿನ ವರ್ಷ ಅವರು ಆ ಸ್ಥಾನಕ್ಕೆ ಹೋಗಿ ಮತ್ತೆ ನಿಮ್ ಊರಿಗೆ ಬರ್ತಾರೆ ಅಂತ ಮಾತು ಇವತ್ತು ಕೇಳಿ ಬರ್ತಾ ಇದೆ. ಹಾಗಾಗಿ ಅವ್ರು ನಿಮ್ಮೆಲ್ಲರ ಹೃದಯದ ಮೇಲೆ ಕುಂತಿರ್ತಕ್ಕಂಥ ಮುಖ್ಯಮಂತ್ರಿ ಅಂತ ಭಾವನೆ ಇಡೀ ನಾಡಿನ ಜನರಿಗೆ ಐತಿ. ಯಾರ ಹೃದಯದೊಳಗಡೆ ಯಾರು ನೋಡಿ, ಯಾವ ತೇರು, ಯಾವ ಉತ್ಸವ, ಯಾರು ಬಿಸ್ಕೆಟ್ ಆಗಿ ಗೌಡ್ರ ಹೆಸರು